ದಾಂಡೇಲಿಯಲ್ಲಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ 21ನೇ ಸಂಸ್ಥಾಪನಾ ದಿನಾಚರಣೆಯ ಸಂಭ್ರಮ. ದಾಂಡೇಲಿ ನಗರದ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ 21ನೇ ಸಂಸ್ಥಾಪನಾ ದಿನಾಚರಣೆಯು ನಗರದ ಕರ್ನಾಟಕ ಭವನದಲ್ಲಿ ಸಂಭ್ರಮ ಸಡಗರದಿಂದ ಇಂದು ಶನಿವಾರ ಸಂಜೆ ಜರುಗಿತು. ಕಾರ್ಯಕ್ರಮವನ್ನು ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳವರ ಮಾತೃಶ್ರೀ ಹಿರಿಯರಾದ ಫಾತಿಮಾ ಬಿ ತಂಗಳವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರಾದ ಗುರುಶಾಂತ್ ಜಡೆ ಹಿರೇಮಠ್ ಅವರು ಮಾತನಾಡಿ, 21 ವರ್ಷಗಳಿಂದ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಶಿಕ್ಷಣವು ಕೇವಲ ಅಂಕಗಳಿಗೆ ಸೀಮಿತವಾಗಬಾರದು, ಅದು ಉತ್ತಮ ಮನುಷ್ಯನನ್ನು ರೂಪಿಸುವಂತಿರಬೇಕು. ಇಲ್ಲಿಂದ ಹೊರಹೋಗುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವಾವಲಂಬಿಯಾಗಿ ಸಮಾಜಕ್ಕೆ ಉಪಯುಕ್ತರಾಗಬೇಕೆಂದು ಹೇಳಿ, ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಯಾವುದೇ ಗುರಿಯನ್ನು ತಲುಪಬಹುದು. ಇಂದು ಸನ್ಮಾನಗೊಂಡ ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರ ಸಾಧನೆಯನ್ನು ನೋಡಿ ಇಂದಿನ ವಿದ್ಯಾರ್ಥಿಗಳು ಪ್ರೇರಣೆಯನ್ನು ಪಡೆಯಬೇಕು ಎಂದು ಕರೆ ನೀಡಿದರು. ಮತ್ತೊಬ್ಬ ಮುಖ್ಯ ಅತಿಥಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಉದಯ್ ಶೆಟ್ಟಿಯವರು ಮಾತನಾಡಿ, ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗುವುದರ ಜೊತೆಯಲ್ಲಿ ಉದ್ಯೋಗದ ಅವಕಾಶವನ್ನು ಕಲ್ಪಿಸುತ್ತಿರುವುದು ಸಂಸ್ಥೆಯ ಶೈಕ್ಷಣಿಕ ಕಾಳಜಿಯನ್ನು ಸಾದರಪಡಿಸುತ್ತದೆ ಎಂದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳವರು ಮಾತನಾಡಿ, 21 ವರ್ಷಗಳ ಈ ಸುದೀರ್ಘ ಪ್ರಯಾಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವ ಭಾಗ್ಯ ನಮಗೆ ಸಿಕ್ಕಿದೆ. ಇಂದು ನಾವು ಗೌರವಿಸಿದ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ. ಅವರ ಸಾಧನೆ ಮುಂದಿನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯಲ್ಲಿ ಇನ್ನಷ್ಟು ಹೊಸ ವಿಷಯಗಳ ತರಗತಿಗಳನ್ನು ಆರಂಭಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡಲಾಗುವುದು ಎಂದು ಭರವಸೆಯನ್ನು ನೀಡಿದರು. ವೇದಿಕೆಯಲ್ಲಿ ಸೈಯದ್ ಇಸ್ಮಾಯಿಲ್ ತಂಗಳವರ ಸಹೋದರ ಸರ್ಫುದ್ದೀನ್ ಇಸ್ಮಾಯಿಲ್ ತಂಗಳವರು ಉಪಸ್ಥಿತರಿದ್ದು ಅಣ್ಣನ ಶ್ರಮ ಸಾಧನೆಯನ್ನು ವಿಶೇಷವಾಗಿ ಸ್ಮರಿಸಿಕೊಂಡರು. ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಳೆ ವಿದ್ಯಾರ್ಥಿಗಳಾದ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದ ಲೈಬಾ, NTC ಶಿಕ್ಷಣವನ್ನು ಪಡೆದು ಸ್ವಂತ ಶಾಲೆಯನ್ನು ತೆರೆದ ಮಾಲಾ ಮಾಲ್ಪುರಿ ಮತ್ತು ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಂತೋಷಿ ಅವರನ್ನು ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಸನ್ಮಾನಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿದ ಹಳೆ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಫಿಜಾ, ಸುವರ್ಣ ಮತ್ತು ತೇಜಸ್ವಿ ಅವರು ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ಸೈಯದ್ ಇಸ್ಮಾಯಿಲ್ ತಂಗಳವರು ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಿದರು. ಖಲೀದಾ ಶೇಖ್ ಮತ್ತು ರಂಜನಾ ಹಿರೇಮಠ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೊನೆಯಲ್ಲಿ ಸಂಸ್ಥೆಯ ಪ್ರಾಚಾರ್ಯ ಜರೀನಾ ಸೈಯದ್ ಅವರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೂ ಲಯನ್ಸ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. The thread in my mother's hand became the thread that stitched my dreams. Stone tries to slow down my journey, but hope kept whispering, just one more step. I'm not standing here because life was easy. I'm standing here because I refuse to stop working. I am Laiba Parveen, a proud student of Tawheed Pre-University Arts and Commerce College. Standing here today is not just an honor, it's an emotion that carries years of struggle, sacrifice, hopes and countless prayers. When a person or a people see a medal or a trophy, they see success. But they don't see the night filled with anxiety, the silent tears, the fear of failing, or the battle they found inside the heart. My life was never easy because I was raised by a single mother. She is my biggest strength and inspiration. Actually, she is a tailor. And since my childhood, she has worked tirelessly, sacrificed her comfort, her dreams, and even her own needs just to make sure that I never had to give up mine. I didn't grow up with my father's support, but I grew up with something even more stronger, the unconditional love and the determination of my mother. There were a phase in my life when I was mentally exhausted. There were days when I smiled outside, but inside I just found a silent battle. Sometimes I just doubted myself, and sometimes I just questioned whether I was enough. And literally all these little silly questions makes me realize that Laiba, your background doesn't decide your future. Your struggle do not define your limits. They just simply push you. They just simply prepare you for a better or stronger destination.
After my mother, the person or the people who believe in me the most were my teachers, my lecturers, and the mentor of the Softtech institution, Mr. Ismail Sayyed sir. They didn't just teach me how to. They didn't just teach me lesson from a books. They taught me how to believe in myself. And literally, sometimes one person's belief is enough to change someone's entire future. By the grace of Almighty Allah, I secured first rank at taluk level and second rank at district level. People call it my achievement, right? But I know the truth. I know the truth that this success belongs to my mother. It belongs to every teacher who never stopped believing in me. It belongs to every person who prayed for me. And it belongs to my struggle that refused to let me become me. To all the students, I just want to say this. Your circumstances are not your destiny, guys. It doesn't matter where you come from. It doesn't matter what kind of life you're leading. It only matters where your dedication or where your determination is willing to take you. Your pain can become your power. Your struggle can become your strength. And one day, the same story that made you cry will become the story that inspires someone else. Before I conclude my words, I would like to express my heartfelt gratitude towards the entire Softtech institution. Thank you for inviting me and on. ನಂತರ ಅಂಜನಾ ಮೇಡಮ್ ಅವರು ನನಗೊಂದು ಮಾತು ಹೇಳಿದ್ರು, ಈಗ ಇಂಥ ಒಂದು ಕೌಶಲ್ಯ, ಇಂಥ ಒಂದು ಗೌರವವಾದಂಥ ವಿನಯತೆ ಸ್ವಭಾವ ಇದೆ, ನೀನು ಯಾಕೆ LTTCಯನ್ನು ಮಾಡಬಾರ್ದು ಅಂತ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಯಾಕೆ ಹೇಳಿದೆ ಅಂದರೆ, ಆ ಒಂದು ಸಮಯದಲ್ಲಿ ನನ್ನ ಕಂಪ್ಯೂಟರ್ ತರಗತಿ ಎಲ್ಲ ಜವಾಬ್ದಾರಿನೂ ನಮ್ಮ ಅಣ್ಣ ವಹಿಸ್ಕೊಂಡಿದ್ರು. ಅವನ ಒಂದು ಸಂಸಾರದಲ್ಲಿ ನಾನು ಯಾಕೆ ಭಾರ ಆಗಬೇಕು ಅನ್ನೋಂಥ ಒಂದು ಯೋಚನೆ. ಆಗ ನನಗಷ್ಟು ನನ್ನ ಕಿವಿಯಲ್ಲಿ ನನ್ನ ತಾಯಿ ಅಜ್ಜಿಯವರ ಕಿವಿ ಇತ್ತು. ಆ ಕಿವಿಯ ಓಲೆಯನ್ನು ಮಾಡಿ LTTCಯನ್ನು ನಾನು ಜಾಯ್ನ್ ಆಗಿದ್ದು. ನಂತರ ಎರಡನೇ ಕ್ರಿಯೆಯನ್ನು ನನ್ನ ಅಣ್ಣನ ಆಶೀರ್ವಾದ ನನಗೆ ಪ್ರತಿ ವರ್ಷ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದ. ಅವನು ಒಂದು ಬಂಗಾರದ ಉಂಗುರವನ್ನು ಕೊಟ್ಟಿದ್ದ. ಆ ಬಂಗಾರದ ಉಂಗುರವನ್ನು ಮಾರಿ ಎರಡನೇ ಫೀಸನ್ನು ನಾನು ಕೊಟ್ಟಿದ್ದೆ. ಅದೇ ನನ್ನ ತಾಯಿಯ ಪ್ರೀತಿಯ ಅವರ ನನ್ನ ಆಶೀರ್ವಾದವಿದ್ದು ನನಗೊಂದು ದೊಡ್ಡ ಹೆಂಬರವಾಗಿ ಬೆಳೆದು ನಿಲ್ಲಿಸಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮೊದಲು ಸಲ್ಲಿಸ್ತಾ ಇದ್ದೀನಿ. ನನ್ನ ಹತ್ರ 7,000 ರೂಪೀಸ್ ಇತ್ತು. ನಾನು LTC ಜಾಯಿನ್ ಆದೆ ಆ್ಯಂಡ್ ಕಂಪ್ಯೂಟರ್ ಸೆಕ್ಷನ್. ನನಗೆ 2.5 ವರ್ಷ ಮಗಳಿದ್ಲು. ನಾನು ಯಾವ ಥರ ಪರಿಸ್ಥಿತಿನ ನಾನು ಫೇಸ್ ಮಾಡಿದ್ದೀನಿ ಅಂತಂದರೆ, ಅದು ನನಗೆ ಈಗ ನಾನು ಹೀಗೆ ನಿಂತ್ಕೊಂಡಿದ್ದೇನೆ, ನಾನು ಈ ಥರ ಇಲ್ಲಾಗಿದ್ದೆ. ನಾನು ಐ ವಾಸ್ ಟೋಟಲಿ, ಈವನ್ ನಾನು ಸೂಸೈಡ್ಗೂ ಹೋಗಿದ್ದೆ. ನಾನು ಆ ಥರ ಪರಿಸ್ಥಿತಿ ನನ್ನ ಲೈಫಲ್ಲಿ ಇತ್ತು. ಸೊ ನನಗೆ LTTC ನಾನು ಜಾಯಿನ್ ಆದಮೇಲೆ ನನಗೆ ಮೇಡಮ್ ಮತ್ತು ನನ್ನ ಕನ್ನಡ ಇಲ್ಲ, ನನಗೆ हिंदी में बोलूँगी. सर और मैडम का बहुत बड़ा हाथ था मुझे सपोर्ट करने के लिए. आई एम रियली थैंकफुल टू सर. मैंने जो स्टडी किया है वो कन्नड़ा मीडियम है एंड मैं इंग्लिश मीडियम में पढ़ाई नहीं की हूँ. सो क्या बात करना है वही समझ नहीं आ रहा है. आई एम रियली थैंकफुल टू सर सो मच. स्पेशली आई वांट टू एनकरेज ऑल द न्यू बिगिनिंग स्टूडेंट्स. पेरेंट्स हमको LTC भेज दिया, हम लोग ऐसे ही टाइम पास करके हाँ ऐसे ही कर देंगे. सो डोंट डू लाइक दैट, ओके. तो उन्होंने फीस डाल के आपको इधर ज्वाइन करवाया है, तो सीरियसली आप उसको जो सर बोलते हैं उसे सीखो, मैडम जो बोलते हैं वो सीखिए. मैंने भी वो सब कुछ सीखी है, अभी ये पोजीशन पे आई हूँ. अभी मैं मुदोल रॉयल स्कूल में जॉब करती हूँ. एक अच्छा सैलरी, ऑलमोस्ट मैं 30,000 अर्न करती हूँ. तो मेरा अकाउंटेशन एवरीथिंग फ्री है. ट्यूशन्स लेती हूँ, ऑनलाइन क्लासेस भी मैं लेती हूँ. क्यों? मैंने ने सर का बात सुना है. मैं बोल रही थी सर बहुत दूर है, मैं नहीं जाऊँगी उधर. बट सर ने मुझे एनकरेज किया, जाओ आपके लिए बहुत ही अच्छा होगा. तो ऑलमोस्ट 8 इयर्स मैं जीरो, मेरा फाइनेंशियल सिचुएशन ज़ीरो था. अभी मैं जो चीज़ें मुझे चाहिए मैं वो लेके मैं खरीद सकती हूँ. मैं ना मेरे पेरेंट्स के ऊपर मैं डिपेंड नहीं हूँ.
मैं किसी और के ऊपर मैं डिपेंड नहीं हूँ, क्योंकि मैं फाइनेंशियली बहुत ही स्ट्रांग हूँ। मैं यही एनकरेज करना चाहती हूँ, जो भी स्टूडेंट्स सब नया ज्वाइन हुए हैं, प्लीज़ उसको सीरियस लीजिए, अच्छे से पढ़ाई कीजिए। जहाँ पर भी सर भेजते हैं जॉब अपॉर्चुनिटी के लिए, प्लीज़ जाइए, ये आपके लिए अच्छा है। ಮತ್ತು ಶಿವಸೇನೆಯಿಂದ ನಡೆಸಿದ 21ನೇ ವಾರ್ಷಿಕೋತ್ಸವ ಇದು ವಾರ್ಷಿಕೋತ್ಸವದ ಇದು ಮಹತ್ವ. ಇಲ್ಲಿ ಮಕ್ಕಳಷ್ಟೇ ಇಲ್ಲ, ಮಕ್ಕಳ ಕಾರ್ಯಕ್ರಮದಲ್ಲಿ ಹಿರಿಯರು ಬರುವವರಿಗೆ ವಿದ್ಯೆಯನ್ನು ಕೊಟ್ಟು ಅವರಿಗೆ ನೌಕರಿಯನ್ನು ಕೊಟ್ಟು ಅವರ ಜನ್ಮವನ್ನು ಪಾಲನೆ ಮಾಡುವಂಥ ಒಂದು ಸಂಸ್ಥೆಯ ರೀತಿ ಇದು ಸಾಕಬೇಕಾಗಿದೆ. ಈ ಸಂಸ್ಥೆಯಲ್ಲಿ ಈಗ ಈ ಸಮಾಜದಲ್ಲಿ ಮಾತಾಡಿದಂಥ ನೋಡಿ ನನಗೆ ಖುಷಿ ಆಗುತ್ತೆ. ಅಷ್ಟೊಂದು ಕೆಲಸ ಮಾಡ್ತಾರೆ. ಈಗ 2005ರಲ್ಲಿ ಸ್ಟಾರ್ಟ್ ಆಗಿದ್ದ ಮುಂಚೆ ಆಮೇಲೆ ಕಲ್ಚರಲ್ ಸೆಂಟರ್ಸ್ NIIT ಆಗಲಿ, ಆಕಾಶ್ ಕಂಪ್ಯೂಟರ್, ಐಸ್ ಬ್ಯಾಂಕ್ ಆ ಟೈಮ್ನಲ್ಲಿ 30-35 ಸಾವಿರ ಅವಾಗಿತ್ತು ಫೀಸ್. ಆ ಸಂದರ್ಭದಲ್ಲಿ 2005ರಲ್ಲಿ ಸೈಯದ್ ಬೆಂಗಳೂರು ದಂಧೆಯಲ್ಲಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದರು. ಅವರು ಸಣ್ಣ ಒಂದು ತಂತ್ರಜ್ಞಾನವನ್ನು ಚಾಲೂ ಮಾಡಿ ಅಲ್ಲಿ ಅವರು 30-35 ಸಾವಿರ ಕೋಟಿಗಳಲ್ಲಿ 2 ಸಾವಿರ ಸಾವಿರದ ಮಕ್ಕಳಿಗೆ ಕಂಪ್ಯೂಟರ್ ಇಂದು ಆ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ಯೂಟರ್ನಲ್ಲಿ ಕಲಿತ ಮಕ್ಕಳು ದೇಶ ವಿದೇಶದಲ್ಲಿ ಒಳ್ಳೆಯ ಹುದ್ದೆಗಳಲ್ಲಿದ್ದಾರೆ. ಆನಂತರ ಇವರು 2008ರಲ್ಲಿ NTC ಸ್ಟಾರ್ಟ್ ಮಾಡಿ NTCನಲ್ಲಿ ಕಲಿತ ಮಕ್ಕಳು ಶಿಕ್ಷಕರಾಗಿ ಸುಮಾರು ಕಡೆಗಳಲ್ಲಿ ನೌಕರಿ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆಯೇ ಇತ್ತೀಚೆಗೆ 2015 ಸಣ್ಣ ಮಕ್ಕಳ ಬೇಬಿ ಸಿಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರು ಕೂಡ ದಾಂಡೇಲಿಯಲ್ಲಿ ಅವರು ಮಾಡಿದಂಥ ಒಂದು ಉಪಯುಕ್ತವಾದ ತಂದೆ ತಾಯಿಗಳಿಗೆ ಒಂದು ಭರವಸೆ ಬರುವಂಥ ಉದ್ಯೋಗವನ್ನು ಅವರು ವಿದ್ಯಾಭ್ಯಾಸವನ್ನು ನೀಡಿ ಮಕ್ಕಳಿಗೆ ಧೈರ್ಯವನ್ನು ತುಂಬಿ ಮುಂದೆ ಅವರು ಹೆಚ್ಚಿನ ವಿದ್ಯಾಸಕ್ಕೆ ಹೋಗುವಾಗ ಅವರಿಗೆ ಯಾವುದೇ ಭಯ ಆಗಬಾರದು ಅನ್ನೋ ರೀತಿಯಲ್ಲಿ ಅವರನ್ನು ತಯಾರಿಗೊಳಿಸುವಂಥ ಕೆಲಸವನ್ನು ಸರ್ಕಾರಿ ಸಂಸ್ಥೆ ಮಾಡ್ತಾ ಇದೆ. ಸರ್ಕಾರಿ ಸಂಸ್ಥೆ ಅಲ್ಲಿ ವಿದ್ಯಾಭ್ಯಾಸವನ್ನು ಅಷ್ಟೇ ಮಾಡ್ತಾ ಇಲ್ಲ, ಸೋಷಿಯಲ್ ಕೆಲಸ ಮಾಡ್ತಾ ಇದೆ. ಸೈಯದ್ ಬೆಂಗಳೂರು ಲಯನ್ಸ್ ಕ್ಲಬ್ನಲ್ಲಿ ಇದ್ದುಕೊಂಡು ಸುಮಾರು ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳು ನಾನು